ಕಾಯಿಲೆಯಿಂದ ಬಳಲುತ್ತಿದ್ದ ಹಲವಾರು ಮಕ್ಕಳನ್ನ ಹಿಮೋಗ್ಲೋಬಿನ್ ಪರೀಕ್ಷೆ ಮುಖಾಂತರ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಲಾಯಿತು. ಶಿಬಿರದಲ್ಲಿ ಸುಮಾರು 50 ಮಕ್ಕಳಿಗೆ ಉಚಿತ ದಂತ ಪರೀಕ್ಷೆ ನಡೆಸಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಯಿತು. ಶಿಬಿರದಲ್ಲಿ ಸುಮಾರು 150ಕ್ಕೂ ಮಕ್ಕಳಿಗೆ ಮಕ್ಕಳ ತಜ್ಞರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಮಾಲೋಚನೆ ನೀಡಲಾಯಿತು. ಅದೇನಾಗುತ್ತೆ, ಕೆಲವೊಮ್ಮೆ ಯಾರಿಗೂ ಗೊತ್ತೇ ಇರಲ್ಲ. ಆಹಾರದಲ್ಲಿ ಕೆಲವೊಂದು ಹಾಲಿಂದ ಬರಲ್ಲ, ಕೆಲವ್ರ ಮನೆಯಲ್ಲಿ ಮೊಸರು ಉಪಯೋಗಿಸಲ್ಲ. ಅವಾಗೇನಾಗುತ್ತೆ, ಅದು ಓವರ್ ದಿ ಇಯರ್ಸ್ ಕೆಲವಾರು ವರ್ಷಗಳ ನಂತರ ಮಗುವಿಗೆ ರಕ್ತಹೀನತೆಯಿಂದ ಮಗು ತುಂಬಾ ಡಲ್ ಇರುತ್ತೆ, ಚಟುವಟಿಕೆ ಕಡಿಮೆ ಅಥವಾ ಓದೋದ್ರಲ್ಲಿ ಹಿಂದೆ ಬೀಳುತ್ತೆ. ಈ ತರ ಎಲ್ಲ ಆಗುತ್ತೆ. ಕೆಲವೊಮ್ಮೆ ಸ್ವಲ್ಪ ಆಟ ಆಡೋದು ಸಾಕು ಮಗುವಿಗೆ ಉಪಯೋಗ ಆಗುತ್ತೆ. ಸೊ ಮಗು ಆದಷ್ಟು ಮಗುದ ಎನರ್ಜಿ ಅದು ಉಳಿಸ್ಲಿಕ್ಕೆ ಗೊತ್ತಿರುತ್ತೆ. ತುಂಬಾ ಜಾಸ್ತಿ ಮಗುಗೆ ಎದೆ ಬಡಿತ ಜಾಸ್ತಿ ಆಗೋದು, ಮುಖ ಬರೋದು, ಹೊಟ್ಟೆ ಉಟ್ಕೊಂಡು. ಇದು ತುಂಬಾ ಸಿಂಪಲ್, ಏನಿಲ್ಲ. ಮಗುವಿಗೆ ಪೌಷ್ಟಿಕ ಆಹಾರದಲ್ಲಿ ನಾವು ಕಬ್ಬಿಣಾಂಶ ಇರೋದು ಮಾಡ್ಬೇಕು. ಬೆಲ್ಲ ನಮ್ಮ ಮುಂದೆ ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತು, ಪ್ರತಿ ಮನೆಗೂ ಹೋದ್ರೆ ಬೇಸಿಗೆಯಲ್ಲಿ ಬರ್ತಿದ್ದಂಗೆ ಬೆಲ್ಲ ಮತ್ತು ನೀರು ಕೊಡ್ತಾ ಇದ್ರು. ಆಯ್ತಾ, ಮನೆಗೆ ಬಂದಾಗ ಬೆಲ್ಲ ಪಾಕ ಮಾಡ್ಕೊಡ್ತಾ ಇದ್ರು. ನಮ್ಮನೆಲ್ಲ ಹೋಗ್ಬಿಡಿದೆ ಇವಾಗೆಲ್ಲ. ಈ ಮಾತಾಡ್ತಿದ್ರೆ ಮಾಸ ತೆಗಿತಾರೆ, ಇಲ್ಲ ಅಂದ್ರೆ ಪಕ್ಷಿ ತೆಗಿತಾರೆ. ಮಕ್ಕಳಿಗೆ ಅಲ್ಲಿ ಒಂದ್ಸರಿಯಿಂದ ಐರನ್ ಹೋಗಿಲ್ಲ, ಈ ಕಡೆ ಪ್ರತಿ ಮಾಸ ಕಟ್ಟಿ ಮಗು ಊಟ ಮಾಡಲ್ಲ, ಮಾತಾಡಿದ್ರು ಚಿಪ್ಸ್. ಆಯ್ತಾ, ಸೊ ಏನ್ ನಮ್ಗೆ ತಲತಲಾಂತರದಿಂದ ಏನ್ ಬಂದಿದೆ ಆ ಆಹಾರ ಪದ್ಧತಿನ ನೀವು ಮಾಡ್ಕೊಂಡ್ರೆ ನಿಮ್ಮ ಮಗು ರಕ್ತ ಏನಕ್ಕೆ ರಕ್ತ ಕೊರತೆಯಿಂದ ಬಳಲನ್ನ ತಪ್ಪೋದು. ನಿಮ್ಮ ಮಗು ಚುಟ್ಟಿ ಆಗಿರ್ಬೋದು, ನಿಮ್ಮ ಮಗು ಸ್ಕೂಲ್ ನಲ್ಲಿ ಓದ್ಬೋದು ಅಥವಾ ಆಟದಲ್ಲಿ ಸ್ಪರ್ಧೆಯಲ್ಲಿ ನಾಳೆ